ಹಲೋ ನನ್ನ ಕುಟುಂಬದವರೇ, ಹೇಗಿದ್ದರೆಲ್ಲರೂ? ಇವತ್ತು ನಾನು ತೋರಿಸುವಂಥ ಚಿಕನ್ ನೀವು ಮನೆಯಲ್ಲಿ ಮಾಡಿದರೆ ಅಂತೂ ಮುಗಿದೇ ಹೋಯಿತು. ಏನು ಗೊತ್ತಾ, ನೀವು ಮನೆಯಲ್ಲಿ ಮಾಡಿದಂಥ ರೈಸ್. ಯಾಕೆಂದರೆ ಈ ಚಿಕನ್ ಎಷ್ಟೊಂದು ಟೇಸ್ಟಿ ಆಗುತ್ತೆಂದರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ, ಹಾಗೂ ನಿಮ್ಮನ್ನು ಹೊಗಳೋದು. ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ. ಎಷ್ಟೊಂದು ಸಿಂಪಲ್ ಇದೆ ಅಂದರೆ ನೀವು ಎನಿಸ್ತೀರಾ, ಇಷ್ಟು ಸಿಂಪಲಲ್ಲಿ ಇಷ್ಟು ಚೆನ್ನಾಗಿ ರೆಸಿಪಿ ಮಾಡ್ಬೋದಾ ಅಂತ ಹೇಳಿ. ರೈಸಿಗೆ ಹಾಕಿ ಇದನ್ನು ಬೆರೆಸಿ ತಿಂದರೆ ಅಂತೂ ವಾವ್, ಎಂಥ ರುಚಿ ಗೊತ್ತುಂಟ. ಹೀಗೆ ನನ್ನ ಉಳಿದ ನಾನ್ ವೆಜ್ ರೆಸಿಪಿ ಅಥವಾ ವೆಜ್ ರೆಸಿಪಿಯನ್ನು ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಫಾಲೋ ಮಾಡ್ತಾಯಿರಿ. ಓಕೆ, ಇವಾಗ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಒಂದು ಅಗಲವಾದ ಕಡಾಯಿ ತೊಗೊಳ್ಳಿ. 2 kg ಚಿಕನ್ ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಬೇಕಾಗುವಷ್ಟು ಮಸಾಲ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಎಣ್ಣೆಯನ್ನು ಹಾಕಿ. ಎಣ್ಣೆ ಇಲ್ಲಿ ಸ್ವಲ್ಪ ಜಾಸ್ತಿ, ಯಾಕೆಂದರೆ ಎಲ್ಲ ಮಸಾಲ ಎಣ್ಣೆಯಲ್ಲೇ ಫ್ರೈ ಆಗಲಿಕ್ಕುಂಟು. ಹಾಗಾಗಿ ಇಲ್ಲಿ ಫಸ್ಟಿಗೆ ಬಡಿಶೇಪನ್ನು ಹಾಕಿದ್ದೀನಿ. ಆಮೇಲೆ ನಾನಿಲ್ಲಿ 3 ದೊಡ್ಡ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ. ಇದನ್ನಿವಾಗ ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಮಾಡಿ. ಒಂದು ಅರ್ಧದಷ್ಟು ಈರುಳ್ಳಿ ಫ್ರೈ ಆಗಬೇಕು. ಈ ಅರ್ಧದಷ್ಟು ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಇಡೀ ಟೊಮೆಟೊವನ್ನು ಮಧ್ಯದಲ್ಲಿ ಕಟ್ ಮಾಡಿ ಆಮೇಲೆ ಸೇರಿಸ್ತಾ ಇದ್ದೀನಿ. ಇಲ್ಲಿ 5 ಟೊಮೆಟೊವನ್ನು ಹಾಕಿದ್ದೀನಿ. ಇದೇ ಎಣ್ಣೆಯಲ್ಲಿ ಈರುಳ್ಳಿ ಬ್ರೌನ್ ಆಗೋವರೆಗೂ ಟೊಮೆಟೊ ಕೂಡ ಫ್ರೈ ಆಗಬೇಕು. ಈ ರೀತಿ 2 ಕೂಡ ಒಟ್ಟಿಗೆ ಫ್ರೈ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಬೇಕು, ಆವಾಗಲೇ ಒಳ್ಳೆ ರುಚಿ ಬರೋದು. ಹಾಗಾಗಿ ಎಣ್ಣೆ ಕೂಡ ಇಲ್ಲಿ ಜಾಸ್ತಿ ಅಂತ ನಾನು ಮೊದಲೇ ಹೇಳಿದ್ದೀನಿ. ಇವಾಗ 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಒಳ್ಳೆ ರೀತಿ ಘಮ ಆಗೋವರೆಗೂ ಫ್ರೈ ಮಾಡಬೇಕು ನೀವು. ಇಷ್ಟೆಲ್ಲ ಫ್ರೈ ಮಾಡಿ ಆದಮೇಲೆ ಲಾಸ್ಟಿಗೆ ಇವಾಗ ಇದಕ್ಕೆ ನಾವು ಚಿಕನನ್ನು ಸೇರಿಸಬೇಕು. ಟೊಮೆಟೊ ನೋಡಿ ಫ್ರೈ ಆಗಿದೆ, ಅದರೊಂದಿಗೆ ಈರುಳ್ಳಿ ಕೂಡ ಕೆಂಪಾಗಿದೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿದ್ದೀನಿ, ಚೆನ್ನಾಗಿ ಫ್ರೈ ಆಗಿದೆ ಅದು ಕೂಡ. ಆಮೇಲೆ ನೀವು ಚಿಕನನ್ನು ಆ್ಯಡ್ ಮಾಡಿ. ಚಿಕನ್ 2 kg ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ, ಹಾಗೂ ಅದರೊಂದಿಗೆ ಅರಿಶಿನ ಪೌಡರ್ ಕೂಡ ಹಾಕಿ ಅದೇ ಎಣ್ಣೆಯಲ್ಲಿ ಈ ಚಿಕನನ್ನು 1 ನಿಮಿಷ ನೀವು ಐ ಫ್ಲೇಮಲ್ಲಿ ಫ್ರೈ ಮಾಡಿ. ಒಳ್ಳೆ ರೀತಿ ಫ್ರೈ ಆಗಬೇಕು, ಸರಿಯಾಗಿ ಫ್ರೈ ಆಗಲಿ, ಎಲ್ಲ ಮಸಾಲದೊಂದಿಗೆ ಫ್ರೈ ಆಗಲಿಕ್ಕುಂಟಿಲ್ಲ. ಹಾಗಾಗಿ ನಾನು ಎಣ್ಣೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜಾಸ್ತಿ ಅಂತ ಹೇಳಿ. ಚಿಕನ್ ಸ್ವಲ್ಪ ಫ್ರೈ ಆಗಿದ್ದೆ. 2.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಚಿಲ್ಲಿ ಪೌಡ್ರ್ ನಮ್ಮ ಮನೆಯದ್ದು, ಜಾಸ್ತಿಯಾಗಿ ಖಾರ ಇಲ್ಲ, ಹಾಗಾಗಿ ನಾನು ಅಷ್ಟು ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್, ಇದು ಕೂಡ ಮನೆಯಲ್ಲೇ ಹುಡಿ ಮಾಡಿದ್ದು. 1 ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್, ಇದು ಕೂಡ ಮನೆಯಲ್ಲೇ ಹುಡಿ ಮಾಡಿದ್ದೇ ಹಾಕಿದ್ದೆಲ್ಲ ಮಸಾಲ. ಗರಂ ಮಸಾಲ ಹಾಗೂ ಪೆಪ್ಪರ್ ಪೌಡ್ರ್ ಅದನ್ನು ಕೂಡ ಸೇರಿಸಿದ್ದೀನಿ. ಎಲ್ಲ ಮನೆಯಲ್ಲಿ ಮಾಡಿದ ಮಸಾಲ ನೀವು ಹಾಕಿದರೆ ತುಂಬ ಒಳ್ಳೆ ರುಚಿ ಬರುತ್ತೆ, ಮಾರ್ಕೆಟಲ್ಲಿ ನಾವು ತೊಗೊಂಡು ಬರುವ ಮಸಾಲಾಗಿಂತ. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ನಾನು ಈ ಮಸಾಲ ಹಾಕಿದ್ದು ನೋಡಿ, ಹಾಗೂ ಚಿಕನ್ ಎಲ್ಲ ನೋಡಿ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಒಳ್ಳೆ ರೀತಿ ಫ್ರೈ ಆಗಬೇಕು. ಇದರೊಂದಿಗೆ ತೇಜ್ಪತ್ತ ಕೂಡ ನಾನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಫ್ರೈ ಆಗಬೇಕು ಅಂತ ಹೇಳಿದೆ ನೋಡಿ ನಾನು, ಹಾಗಾಗಿ ಐ ಫ್ಲೇಮಲ್ಲೇ ಇರಲಿ. ನೋಡಿ ಇವಾಗ ಎಣ್ಣೆ ಮೇಲೆ ಬಿಡ್ತಾ ಉಂಟು. ಈ ಟೈಮಲ್ಲಿ ಚಿಕನ್ ಬೇಯಬೇಕಲ್ವಾ, ಹಾಗಾಗಿ ಸ್ವಲ್ಪ ಹೊತ್ತು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಮುಚ್ಚಿಡಿ. ಇವಾಗ ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ನೀರು ಒಮ್ಮೆಲೆ ಜಾಸ್ತಿ ಬಿಟ್ಟರೆ ಆಮೇಲೆ ನೀವೇನು ಮಾಡಬೇಕು, ಡ್ರೈ ಆಗಲಿಕ್ಕೆ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾಯಿರಿ. ತಾನಾಗೆ ಮಸಾಲೆ ಎಲ್ಲ ಡ್ರೈ ಆಗುತ್ತೆ. ಒಳ್ಳೆ ರೀತಿ ಆಯಿಲ್ ಬಿಟ್ಟಿದೆ, ಹಾಗೂ ಚಿಕನ್ ಹಾಗೂ ಅದರೊಂದಿಗೆ ಹಾಕಿದ ಮಸಾಲ, ಟೊಮೆಟೊ ಎಲ್ಲನೂ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ. ಈ ರೀತಿ ಬರಬೇಕು. ಕಲರ್ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ, ಘಮ ಪರಿಮಳ ಕೂಡ ಬರ್ತಾ ಉಂಟು. ಈ ಟೈಮಲ್ಲಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಮಧ್ಯದಲ್ಲಿ ನೋಡ್ಕೊಂಡು ಬಿಡಿ, ಯಾಕೆಂದರೆ ಬೇಕಂತಾದರೆ ಆಮೇಲೆ ಸೇರಿಸಬೇಕು ನೀವು. ಲಾಸ್ಟಿಗೆ ನೋಡೋದಕ್ಕಿಂತ ಮಧ್ಯದಲ್ಲಿ ಒಮ್ಮೆ ನೋಡಿ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳಿ, ಚಿಕನಿಗೆಲ್ಲ ಇಳಿಬೇಕಲ್ವ. ಹಾಗಾಗಿ ಇವಾಗ ಇದಕ್ಕೆ ಅರ್ಧ ಲಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ, ಜಾಸ್ತಿ ಬೇಡ. ಹಿಂಡಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ. ಒಮ್ಮೆಲೆ ಹುಳಿ ಟೊಮೆಟೊ ನೀವು ಯೂಸ್ ಮಾಡೋದಾದರೆ ಲಿಂಬೆ ರಸ ನೀವು ಹಾಕಬೇಕಂತ ಇಲ್ಲ. ನಾನು ಆ್ಯಪಲ್ ಟೊಮೆಟೊ ಅಂತ ಹೇಳ್ತಾರೆ ನೋಡಿ, ಅದನ್ನೇ ಯೂಸ್ ಮಾಡಿದ್ದು. ಹಸಿಮೆಣಸಿನ್ಕಾಯಿ ಒಂದು 3 ಕಟ್ ಮಾಡಿ ಹಾಕ್ತಾಯಿದ್ದೀನಿ ಲಾಸ್ಟಿಗೆ, ಅದರೊಂದಿಗೆ ಕೊತ್ತಂಬರಿ ಸೊಪ್ಪು ಕೂಡ. ಇವಾಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಚಿಕನ್ ಆಲ್ಮೋಸ್ಟ್ ರೆಡಿ ಆಗಿದೆ, ಎಲ್ಲನೂ ಡ್ರೈ ಆಗಿದೆ ಮಸಾಲ. ಈ ರೀತಿ ಬರಬೇಕು, ಪರ್ಫೆಕ್ಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಲೇಬೇಕಾದ ರೆಸಿಪಿ ಇದು. ಹಾಗಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ ಹೇಳಿ ನನಗೆ ಯಾವ ರೀತಿ ಆಗಿತ್ತಂತ ಹೇಳಿ, ಹಾಗೂ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ರಾ ಇಲ್ವಾ ಅಂತ ಹೇಳಿ. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನೋಡಿ ಯಾವ ರೀತಿ ಬಂದಿದೆ ರೆಸಿಪಿ, ಹೀಗೆ ಬರಬೇಕಿದ್ದು, ಪರ್ಫೆಕ್ಟ್ ಆಗಿದೆ.
ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಗಟ್ಟಿ ಚಿಕನ್, ಲೈವ್ ಚಿಕನ್ ಹೇಳ್ತಾರೆ ನೋಡಿ, ಅದನ್ನು ತೊಗೊಂಡಿದ್ದು. ನೀವು ಟೆಂಡರ್ ಚಿಕನ್ ತೊಗೊಳ್ಳೋದಾದರೆ ಇಷ್ಟು ಟೈಮ್ ನಿಮಗೆ ಹಿಡಿಯೋದಿಲ್ಲ. ಓಕೆ, ಇವಾಗ ಇನ್ನು ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.